ಆನಾಫಿಲಾಕ್ಟಿಕ್ ಶಾಕ್. ನಮಗೆ ಅರ್ಥ ಆಗೋ ಭಾಷೆಲಿ ಹೇಳೋ. ಫೀವರ್ ಮತ್ತೆ ಬಾಡಿ ಪೇನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು. ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ. ಅದನ್ನ ಡಾಕ್ಟರ್ ಅವರು ಮಸ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ IV ರೂಪದಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ. ಹಂಗ್ ಮಾಡಿದ್ರೆ ಮಜಲ್ಗೆ ಹಾಕೋ ಇಂಜೆಕ್ಷನ್ ನರಕ್ ಹಾಕಿದ್ರೆ ಹೀಗೆ ಆಗೋದು. MBBS ಪಾಸ್ ಮಾಡದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗರ್ನ, ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋರ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು. ಈಗ್ಲೇ ತಾನೇ ಈ ತರ ಆಗಿರೋದು. ಇವಾಗ ಏನ್ ಮಾಡೋದು? ಅದೇ ಹಕ್ಕಿಗಳಿಂದ ಬರೋ ರೋಗದ ಹೆಸರೇನಂದೆ ನೀನು? H5N1. ಹಕ್ಕಿ ಜ್ವರ ಅಷ್ಟು ಸಾಕು. ಇವನಿಗೆ ಬಂದಿರೋದು ಹಕ್ಕಿ ಜ್ವರ. ನೀನ್ ನಾನು ಹೇಳಿದ್ದನ್ನ ಕೇಳಿ ಸಾಕು. ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು. ಓ, ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವ್ ನಾನು. ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ. ಲೇ, ಸಂಬಂಧಿಕರೆಲ್ಲ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ. ಅದೇ ನಮಗ್ ಬೇಕಾಗಿರೋದು. ಅರ್ಥ ಆಯ್ತಾ? ಲೇ ಬಾರಲಿ. ಪ್ರಾಬ್ಲಮ್ ಇಲ್ಲ, ಅನ್ಕಾನ್ಶಿಯಸ್ ಆಗಿದ್ದಾನೆ. ಹಾ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು. ನಮ್ ಕರ್ಮ. ನಡೆಯಲಿ. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಚಂದು ಸಾವು ಕಾರಣ ಆದವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಕೌನ್ಸಿಲರ್ ಮತ್ತು ಅವ್ರ ಕಡೆಯವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಇದಕ್ಕೆ ಕಾರಣ ಆದವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು. ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಗ್ತಾ ಇರೋದನ್ನ ನೀವೀಗ ನೋಡಬಹುದು. ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ. ಚಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಚಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ, ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ. ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್. ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ. ಈ ಕೇಸ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ದಾರೆ. ಮುಂದೇನಾಗುತ್ತೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ ನಲ್ಲಿ ನೋಡಬಹುದು. ಇಂಥ ಪರಿಸ್ಥಿತಿನಲ್ಲಿ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಾ? ಯಾವ ಕಾರಣನೂ ಇಲ್ದೇನೆ ಜಾರ್ಜ್ ಸರ್ನ ICUಲಿ 2 ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು. ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇವ್ರು ಎಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವ್ರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ಥರ. ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ದಂಧೆ ನಡೆಸ್ತಾ ಇದ್ರು. ಆಮೇಲೆ ನಾನೊಬ್ಬ ಅನ್ಕೊಳ್ತಿದ್ದ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟು ಬೇಕು, ಸ್ಪೆಷಲ್ ಆಗಿ ಮೀಡಿಯಾ ಅವ್ರದ್ದು. ಅದು ಅಲ್ಲದೆ ಈ ರಾಜಕೀಯದವ್ರು ಕೊಡೋ ದುಡ್ಡನ್ನ ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ. ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ, ನಮ್ಮ ಜಾತಿನೋ ಮತಾನೋ ಅವ್ನ್ ಬಡವನೋ ಶ್ರೀಮಂತನೋ ಅಂತ ಯಾವ ಭೇದ ಭಾವ ಮಾಡದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು. ಎಸ್ಪೆಷಲಿ ನೀವು ಮೀಡಿಯಾದವರು. ಇದ್ರ ಮೇಲೆ ನನಗೆ ಏನು ಹೇಳೋಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ಆದರಣೀಯ ನಾಯಕ ಎಜುಕೇಶನ್ ಮಿನಿಸ್ಟರ್ ಶ್ರೀ ಜಾರ್ಜ್ ವರ್ಗೀಸ್, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳೇ, ತಂದೆ ತಾಯಂದರೆ, ಅಧ್ಯಾಪಕರೇ ಮತ್ತೆ ಮುದ್ದು ಮಕ್ಕಳೇ, ಇವತ್ತು ನೀವು ಈ ವೇದಿಕೆ ಮೇಲೆ ನನ್ನನ್ನು ಒಂದು ಅತಿಥಿಯಾಗಿ ಕರೆದಿದ್ದೀರಾ. ಆದರೆ ನಾನಿಲ್ಲಿ ನಿಲ್ಲೋದಿಕ್ಕೆ ಕಾರಣ, ವೈಯಕ್ತಿಕವಾಗಿ ನಾನು ತುಂಬ ಸಂತೋಷವಾಗಿ ವೇದಿಕೆ ಮೇಲೆ ನಿಂತಿದ್ದೀನಿ. ಇದು ನನ್ನ 2ನೇ ಜನ್ಮ ಅಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಹೇಳಿ? ಒಂದು ಪಕ್ಷ ಕೆಲವು ದಿನಗಳ ಹಿಂದೆನೇ ನಾನು ಸತ್ತು ಹೋಗ್ಬೇಕಾಗಿತ್ತು. ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಧ್ಯದಲ್ಲೇ ಇರುವಂತಹ ಒಂದು ಬುದ್ಧಿವಂತೆ ಹುಡುಗಿಯಿಂದ. ತುಂಬ ವಿಚಿತ್ರವಾಗಿರುವಂತಹ ಹೆಸರನ್ನು ಇಟ್ಕೊಂಡಿದ್ದಾಳ ಹುಡುಗಿ, ಇಂಡಿಯಾ. ಅಷ್ಟೇ ಅದ್ಭುತವಾಗಿರುತ್ತೆ ಅವಳ ಜೀವನ ಕೂಡ. ಸರ್, 9 ವರ್ಷ ಯಾವುದೇ ಪ್ರೈಮರಿ ಎಜುಕೇಶನ್ ಓದ್ದೇನೆ ನೇರವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನೇರವಾಗಿ ಹೈಯರ್ ಕ್ಲಾಸಿಗೆ ಹೋಗಿರುವಂತಹ ಹುಡುಗಿನೇ ನಮ್ಮ ಇಂಡಿಯಾ. ಇಂಥ ಸಂದರ್ಭದಲ್ಲಿ
ಇಂಡಿಯಾನ ವೇದಿಕೆ ಮೇಲೆ ಕರಿಬೇಕು ಅಂತ ಇಷ್ಟಪಡ್ತೀನಿ. ಬಾ ಇಂಡಿಯಾ, ಬಾಮ್ಮ. ಹೋಗು ಮಗಳೇ. ಐ ಆಮ್ ಪ್ರೌಡ್ ಆಫ್ ಯು ಮೈ ಗರ್ಲ್. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ಆವತ್ತು ಈ ಹುಡುಗಿ ಮಾಡಿದಂತಹ ಒಂದು ಕೆಲಸದಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಒಂದು ವೇಳೆ ಇಂಡಿಯಾನ ಹುಡುಗಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಅಂತ ಅನ್ಸತ್ತೆ. ಅದನ್ನು ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವತ್ತು ನೀನು ಮಾಡ್ದೆಲ್ಲ ಏನು ಅಂತ ಗೊತ್ತಾದು? ಗೊತ್ತು ಸರ್, ಅದ್ರ ಹೆಸರು CPR ಅಂತ ನಮ್ಮಪ್ಪ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ಹೇಳ್ಕೊಟ್ಟಿದ್ದು ನಿಮ್ಮ ಅಪ್ಪನ? ಸ್ಕೂಲಲ್ಲಿ ಹೇಳ್ಕೊಡ್ತಿರೋ ವಿಷಯ ಎಲ್ಲ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಇದೊಂದು ಚಿಕ್ಕ ಕೆಲಸ ಅಲ್ಲ. ಈ ಸಂದರ್ಭದಲ್ಲಿ ಇಂಡಿಯಾ ಅವ್ರ ತಂದೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕರೀತಿದ್ದಾರೆ, ಹೋಗಿ. ನಿಮ್ಮನ್ನ ಕರೀತಾರೆ. ಸೋಮನ್ ನಂಗೆ ಮುಂಚೆಯಿಂದಾನೆ ಗೊತ್ತು ಸರ್. ಊರ್ ಜನರಿಗೆ ಏನೇ ತೊಂದರೆ ಆದ್ರೂ ಓಡ್ ಬಂದು ಧ್ವನಿ ಎತ್ತೋರು ಅಂದ್ರೆ ಇವರೇ. ಸೋಮನ್ ಮತ್ತೆ ಸೋಮನ್ ವ್ಯಕ್ತಿತ್ವದ ಬಗ್ಗೆ ನನಗಿಂತ ಹೆಚ್ಚಾಗಿ ಗೊತ್ತಿರೋದು ಈ ಊರಿನ ಜನರಿಗೆ. ಸೋಮನ್, 2 ಮಾತು, ಇಂಡಿಯಾ ಬಗ್ಗೆ ಮತ್ತೆ ನಿನ್ನ ಬಗ್ಗೆ, ಹಾಗೆ ನಿನ್ನ ಚಿಂತನೆಗಳ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಷ್ಟೋ ಕಡೆ ಹಲವಾರು ರೀತಿಯಲ್ಲಿ ಸೋತಿರೋ ಮನುಷ್ಯ ನಾನು. ಊರಲ್ಲಿ ಎಲ್ಲರೂ ನನ್ನನ್ನು ಒಬ್ಬ ದಡ್ಡನ್ ಥರನೇ ನೋಡ್ತಿದ್ರು. ನನಗೆ ಅಂತ ಅಡ್ಡ ಹೆಸರುಗಳೇ ತುಂಬಾ ಇತ್ತು. ದರಿದ್ರದವನು, ಹುಚ್ಚಿನ ಮಗ, ಹೀಗೆ ಎಷ್ಟೋ ಹೆಸರುಗಳು. ನನಗೆ ಗೊತ್ತಿರೋ ಹಾಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ನನ್ನ ಸುತ್ತ ಇರೋರು ಯಾರಿಗೂ ಕಷ್ಟ ಕೊಡದೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತಾನೆ ಜೀವನ ಮಾಡ್ಕೊಂಡು ಬಂದವನು ನಾನು. ಅದರಲ್ಲಿ ಚಿಕ್ಕ ವಿಷಯಗಳನ್ನ ನಾನು ನನ್ನ ಮಗಳಿಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ನಾನು ಎಲ್ಲಾನು ಪ್ರಾಕ್ಟಿಕಲ್ ಆಗಿ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ ಸರ್. ಅದರಿಂದ ಅವಳು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಅದರಿಂದಾನೇ ನನ್ನ ಮಗಳ ಅವತ್ತು CPR ಮಾಡೋಕ್ಕಾಗಿತ್ತು. ಇನ್ನೂ ಅರ್ಥ ಆಗೋ ಥರ ಹೇಳ್ತೀನಿ. ಅಕಸ್ಮಾತಾಗಿ ಇಲ್ಲಿ ಬೆಂಕಿ ಬಿತ್ತು ಅನ್ಕೊಳ್ಳಿ, ನಾವೇನ್ ಮಾಡ್ತೇವೆ? ಮನೆಗೆ ಹೋಗ್ತೀವಿ. ಏನ್ ಮಾಡೋದು? ಓಡ್ಬೇಕು ಅಷ್ಟೇ. ಅದಕ್ಕೆ ತಾನೇ ಸೋಮ ಫೈರ್ ಸಿಲಿಂಡರ್ ಇರೋದು, ಅದನ್ನು ಯೂಸ್ ಮಾಡಿದ್ರಾಯ್ತು. ಸರಿ, ಹಾಗಾದ್ರೆ ಇಲ್ಲಿರೋರು ಎಷ್ಟು ಜನಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಯೂಸ್ ಮಾಡೋಕ್ ಗೊತ್ತು? ಇದೇ ನೋಡಿ ಸರ್ ನಮ್ಮ ವ್ಯವಸ್ಥೆ. ಎಜುಕೇಶನ್ ಅಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗ್ಬೇಕು. ನಮ್ ಸುತ್ತ ಇರೋ ವಸ್ತುಗಳನ್ನ ಹೇಗ್ ಬಳಸಬೇಕು ಅಂತ ಗೊತ್ತಿಲ್ಲದೆ ಬದುಕ್ತಾ ಇದೀವಿ. ಏನ್ ಸರ್ ಇದು? ತಮ್ಮ ತಮ್ಮ ಜವಾಬ್ದಾರಿ, ಕರ್ತವ್ಯ ಏನು ಅಂತ ಮರ್ತು ಹೋಗಿದ್ದ ದಿವಸದಿಂದಾನೆ ತಮ್ಮ ಊರು ನಾಶ ಆಗೋದಕ್ಕೆ ಕಾರಣವಾಗುತ್ತೆ. ಒಂದು ಬೈಕ್ ಆಕ್ಸಿಡೆಂಟ್ ಆದ್ರೆ ಆ ರೋಡ್ ಹಾಕಿದ ಕಾಂಟ್ರಾಕ್ಟರ್ಗೆ ಮಾತ್ರ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೆಲ್ಮೆಟ್ಟೆ ಹಾಕೊಳ್ಳದೆ ಗಾಡಿ ಓಡಿಸೋರು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ರೋಗಿಗಳನ್ನ ಏಮಾರಿಸೋ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ದು ಕೆಮಿಕಲ್ ಯೂಸ್ ಮಾಡೋ ರೈತನೂ ಒಬ್ಬ ದ್ರೋಹಿನೇ ಆಗ್ತಾನೆ. ಒಂದ್ ವೇಳೆ ನಾವು ಒಂದು ತಪ್ಪನ್ನ ಬೆಳೆಸಿದ್ರೆ ಅಲ್ಲಿ ನಡೆಯೋದು ಬರೀ ತಪ್ಪುಗಳಷ್ಟೇ. ನಾವು ಕುಡಿತಾ ಇರೋ ಹಾಲಾದ್ರೂ ಸರಿ, ತಿಂತಾ ಇರೋ ಮೀನಾದ್ರೂ ಸರಿ, ಎಲ್ಲ ಕೆಮಿಕಲ್ಲೇ. ಒಬ್ಬ ಮನುಷ್ಯನ ಇಷ್ಟಪಡೋ ಹಾಗೆ ಬದುಕಬೇಕು ಈ ಪ್ರಪಂಚದಲ್ಲಿ. ಅದನ್ನ ಯಾರೂ ಮಾಡೋದೇ ಇಲ್ಲ. ಆದ್ರೆ ಖಂಡಿತ ನಮ್ಮಿಂದ ಅದಾಗತ್ತೆ. ಮನುಷ್ಯ ಪ್ರೀತಿ ಮಾಡೋಕ್ ಶುರು ಮಾಡಿದ್ರೆ ಆಗ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಇಲ್ಲದೆ ಬದುಕೋದಕ್ಕೆ ಹೇಗೆ ಸಾಧ್ಯ? ನನಗೆ ಈ ಸೈಡ್ ಲಾಕ್ ಇದೆಯಲ್ಲ, ಇನ್ನೊಬ್ಬರ ಮೇಲೆ ನನಗಿರೋ ರೆಸ್ಪಾನ್ಸಿಬಿಲಿಟಿನ ಮರಿಬಾರ್ದು ಅನ್ನೋ ಕಾರಣಕ್ಕೆ ಬೆಳೆಸಿರೋದು. ಇದು ನೋಡಿ ನಮ್ಮೂರಲ್ಲಿ ಎಷ್ಟೋ ಜನ ಹುಚ್ಚ, ದಡ್ಡ ಅಂತ ಹೇಳ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಚಿಕ್ಕ ಕಬ್ಬಣನು ಹರಿತವಾದ ಕತ್ತಿ ತರ ರೆಡಿ ಮಾಡಬಹುದು. ಬೇಕಿರೋದನ್ನ ಸೃಷ್ಟಿ ಮಾಡೋಕ್ಕೋ, ಬೇಡದೇ ಇರೋದು ಯಾವುದೇ ಆದ್ರೂ ಅದನ್ನ ಮಟ್ಟ ಹಾಕೋದಕ್ಕೆ ನಮಗಿರೋ ಮೈಂಡು, ಮನಸ್ಸು, ಇವೆರಡೂ ಒಬ್ಬ ಮನುಷ್ಯನಿಗಿರೋ ದೊಡ್ಡ ಸ್ವತ್ತು ಅಂತ ನಾನು ನಂಬ್ತೀನಿ. ಇದಿಷ್ಟನ್ನು ನಾನು ಎಲ್ಲ ಕಡೆ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ಇದನ್ನ ನನ್ನ ಮಗಳಿಗೆ ಹೇಳ್ಕೊಳಕ್ಕೂ ಬಯಸ್ತೀನಿ. ನನಗಿರೋ ನಂಬಿಕೆ ಯಾವತ್ತೂ ಸೋಲೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಕಾರಣ ಮನುಷ್ಯನ ಮೇಲಿರೋ ನಂಬಿಕೆ. ನಾನು ನೀನು ಅಂತ ಎಷ್ಟೇ ಪೈಪೋಟಿ ಮಾಡಿದ್ರು ನಾವೆಲ್ಲರೂ ಒಂದೇ ಅಂತ ಒಂದು ಸಲ ನಿರ್ಧಾರ ಮಾಡಿದ್ರೆ ಮನುಷ್ಯನಾಗಿದ್ದಕ್ಕೆ ಜೀವನ ಸಾರ್ಥಕ.
ಆದ್ರಿಂದಾನೇ ಎಷ್ಟೇ ಕಷ್ಟ ಬಂದ್ರೂ ನಾವು ಅದನ್ನ ಮರಿತೀವಿ. ಮನುಷ್ಯ ಅನ್ನೋದು ತುಂಬಾನೇ ಸುಂದರವಾದ ಪದ.